ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 37ನೆಯ ಸೂತ್ರ. ಇಲ್ಲಿ ನಾವು ಪತಂಜಲಿ ಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಹಿಂದಿನ ಸೂತ್ರಕ್ಕೂ ಮುಂದಿನ ಸೂತ್ರಕ್ಕೂ ಸಂಬಂಧವನ್ನು ಇಟ್ಕೊಳ್ಬೇಕಾಗತ್ತೆ. ಅವು ಸಂಪೂರ್ಣವಾಗಿ ಸ್ವತಂತ್ರವಾಗಿರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸ್ವತಂತ್ರವಾಗಿರುತ್ತೆ, ಅಥವಾ ಹೆಚ್ಚು ಸಂದರ್ಭಗಳಲ್ಲಿ ಹಿಂದಿನ ಸೂತ್ರದ ಅರ್ಥವನ್ನು ತಿಳ್ಕೊಂಡು, ಹಿಂದಿನ ಸೂತ್ರದ ಭಾವವನ್ನು ತಿಳ್ಕೊಂಡು ಮುಂದಿನ ಸೂತ್ರವನ್ನು ಓದ್ಕೊಂಡ್ರೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಮಾತ್ರ ಅರ್ಥ ಆಗುತ್ತೆ. 37ನೇ ಸೂತ್ರ ಹೇಗಿದೆ ನೋಡಿ. ವೀತರಾಗ ವಿಷಯಂ ವಾ ಚಿತ್ತಂ. ವೀತರಾಗ ವಿಷಯಂ ವಾ ಚಿತ್ತಂ. ವೀತರಾಗ ಅಂದರೆ ವೀತರಾಗಿ ಅಂತ ಅರ್ಥ ಮೊದಲು ನಾವು ತಿಳ್ಕೊಬೇಕು. ವೀತರಾಗಿ ಅಂದರೆ ದೊಡ್ಡ ಯೋಗಿ. ವೀತರಾಗ ಅಂದರೆ ಯೋಗಿ ಆದಂತಹ. ವೀತರಾಗ ಅಂದರೆ ಯೋಗ. ಹಂಗಂದ್ರೆ ಏನು? ರಾಗ ಅಂದ್ರೆ ಗೊತ್ತಿದೆ ನಿಮಗೆಲ್ಲ. ರಾಗ ಅಂತಂದ್ರೆ ಅತಿಯಾದ ಮೋಹ. ಅದಕ್ಕೆ ವಿರುದ್ಧವಾದದ್ದು ದ್ವೇಷ. ಅದು ಚಿತ್ತದ ಸಂದರ್ಭಗಳು ಅವೆರಡು ಚಿತ್ತ ಏನು ಪಂಚಕ್ಲೇಶಗಳಲ್ಲಿ ಬರುತ್ತೆ. ಮನಸ್ಸನ್ನು ಕಾಡ್ತಕ್ಕಂತಹ ಕ್ಲೇಶಗಳಲ್ಲಿ ರಾಗ ಮತ್ತು ದ್ವೇಷ ಅಂತ ಹೇಳಿ ಬರುತ್ತೆ. ವೀತರಾಗ ಅಂದರೆ ರಾಗವನ್ನು ಜಯಿಸಿದವನು, ರಾಗವನ್ನು ಮೀರಿದವನು ಅಂತ ಅರ್ಥ. ಅಂದ್ರೆ ರಾಗ ಇಲ್ಲದಲ್ಲಿ ದ್ವೇಷವೂ ಇಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಎಲ್ಲಿ ರಾಗ ಇದೆಯೋ ಅಲ್ಲಿ ದ್ವೇಷನೂ ಇರ್ತದೆ. ಈಗ ಒಬ್ಬರನ್ನು ತುಂಬ ನಾವು ಇಷ್ಟಪಡ್ತಾ ಇದ್ವಿ, ಪ್ರೀತಿಸ್ತಾ ಇದ್ದೀವಿ ಒಂದು ಪ್ರಸಂಗವನ್ನ ಅಂದರೆ, ಅದಕ್ಕೆ ವಿರುದ್ಧವಾಗಿ ದ್ವೇಷ ಕೂಡ ಮಾಡ್ತಾ ಇರ್ತೀವಿ. ಆ ದ್ವೇಷ ಪ್ರಕಟವಾಗ್ತಿರ್ಬೋದು ಅಥವಾ ಗುಪ್ತವಾಗಿರ್ಬೋದು. ರಾಗ ಇದ್ದಲ್ಲಿ ದ್ವೇಷ ಇರೋದೇ, ದ್ವೇಷ ಇದ್ದಲ್ಲಿ ರಾಗ ಇರೋದೇ. ಅಥವಾ ಇನ್ನೂ ಒಂಥರ ಹೇಳ್ಬೋದು, ರಾಗ ಯಾರ ಮೇಲೆ ನಮ್ಗಿರ್ತದೋ ಅವ್ರ ಮೇಲೆ ಒಳಗಡೆ ದ್ವೇಷ ಇದ್ರೂ ಇರ್ಬೋದು. ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು, ರಾಗ ಮತ್ತು ದ್ವೇಷ. ಅತಿ ಪ್ರೀತಿ, ಮೋಹ ಅಂತ ಅಂತಿರಲ್ಲ, ಆ ಥರ. ಆದರೆ ಎಲ್ಲಿ ಯಾರು ರಾಗವನ್ನು ಜಯಿಸಿರ್ತಾನೋ ಅವನು ವೀತರಾಗಿ, ಅಂತ ಸ್ಥಿತಿಗೆ ವೀತರಾಗ ಅಂತ ಕರೀತಾರೆ. ರಾಗ ಇಲ್ಲ ಅಲ್ಲಿ, ದ್ವೇಷವೂ ಇಲ್ಲ. ಅಲ್ಲಮಪ್ರಭುಗಳ ಒಂದು ವಚನ ಇದೆ. ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು. ಅಂದರೆ ಆಸೆಗೂ ರೋಷಕ್ಕೂ ಅವಿನಾಭಾವ ಸಂಬಂಧ. ಎಲ್ಲಿ ಆಸೆ ಇರ್ತದೋ ಅಲ್ಲಿ ರೋಷವೂ ಇದ್ದೇ ಇರುತ್ತೆ, ಇರಲೇಬೇಕು. ಅದಕ್ಕೆ ಯೋಗಿಯಾದಂಥವನು ಅಥವಾ ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವರು ಎರಡೂ ಸ್ಥಿತಿಯನ್ನು ಗೆಲ್ಲಬೇಕು. ಅಂದರೆ ಆಸೆ ಇಲ್ಲ ಅಲ್ಲಿ ರೋಷವೂ ಇಲ್ಲ, ಹಾಗೆ ರಾಗ ಇಲ್ಲ ಅಲ್ಲಿ ದ್ವೇಷವೂ ಇಲ್ಲ. ಹಾಗಾದ್ರೆ ಅದರ ಅರ್ಥ ಅವರು ನಿರಾಶವಾದಿಗಳ, ಅವರಿಗೆ ಭಾವನೆಗಳೇ ಇಲ್ವಾ? ಪ್ರೀತಿ ಅನ್ನೋದೇ ಇರಲ್ವ? ಇರುತ್ತೆ. ಅವರಿಗೆ ಸಾಮಾನ್ಯ ರಾಗದ್ವೇಷ ಇರ್ತಕ್ಕಂಥವ್ರಿಗಿಂತಲೂ ಹೆಚ್ಚು ಪ್ರೀತಿ ಇರ್ಬೋದು. ಆದರೆ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ. ವೈರಿಗಳನ್ನು, ಮಿತ್ರರನ್ನು, ಬೇಕಾದವರನ್ನು, ಬೇಡವಾದವರನ್ನು ಸಮಾನವಾಗಿ ಕಾಣುವ, ಎಲ್ಲ ಸಂದರ್ಭಗಳಲ್ಲೂ ಒಂದು ಸಮಚಿತ್ತತೆಯನ್ನು ಕಾಯ್ದುಕೊಳ್ಳುವ ಶಕ್ತಿ ವೀತರಾಗಿ ಇರ್ತದೆ. ಅಂಥವರಿಗೆ ವೀತರಾಗಿ ಅಂತ ಕರೀತಾರೆ. ಅಥವಾ ವೀತರಾಗ ಅಂದರೆ ರಾಗವನ್ನು ಜಯಿಸಿದ ಸ್ಥಿತಿ. ವೀತರಾಗ ವಿಷಯಂ ವಾ ಅಂದರೆ ವೀತರಾಗ ವಿಷಯದಿಂದ ಚಿತ್ತಂ, ಚಿತ್ತವು. ಹಾಗಾದ್ರೆ ಏನಿದು? ವೀತರಾಗ ವಿಷಯದಿಂದ ಚಿತ್ತವು ಅಂತ ಹೇಳ್ಬಿಟ್ರು
ಅಂದರೆ ಪತಂಜಲಿ ಋಷಿಗಳು ಎಷ್ಟು ಕಡಿಮೆ ಮಾತಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾತಾಡ್ತಾರೆ. ಎಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾತಾಡ್ತಕ್ಕಂಥದ್ದು ಪತಂಜಲಿಗಳ ಸ್ವಭಾವ, ಪತಂಜಲಿ ಋಷಿಗಳ ಸ್ವಭಾವ. ಅದಕ್ಕೆ ಹಿಂದೆ ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡೋದಿಲ್ಲ, ಅವರು ಪುನರಾವರ್ತನೆ ಮಾಡೋಕ್ಕೂ ಇಷ್ಟಪಡಲ್ಲ. ಬಹಳ ಕಡಿಮೆ ಮಾತುಗಳಲ್ಲಿ ಸೂತ್ರಗಳನ್ನು ರಚಿಸೋದು ಅವರಿಗೆ ತುಂಬ ಸಂತೋಷಕರ ಸಂಗತಿ. ಪತಂಜಲಿ ಋಷಿಗಳಿಗೆ ಹಿಂದಿನ ಸೂತ್ರದಲ್ಲಿ ಏನು ಹೇಳಿದ್ರಾಗಾದ್ರೆ, ವಿಶೋಕಾವ ಜ್ಯೋತಿಷ್ಮತಿ, ವಿಶೋಕಾವ ಜ್ಯೋತಿಷ್ಮತಿ 36ನೇ ಸೂತ್ರದಲ್ಲಿ ಹೇಳಿದರು. ಅಂದರೆ ವಿಶೋಕದಿಂದ, ಅಂದರೆ ರಾಹಿತ್ಯದಿಂದ, ಶೋಕವಿಲ್ಲದಿದ್ದರೆ ಜ್ಯೋತಿಷ್ಮತಿ, ಮತಿಯು ಪ್ರಕಾಶಿಸುತ್ತದೆ, ಬುದ್ಧಿಯು ಪ್ರಕಾಶಿಸುತ್ತದೆ. ಬುದ್ಧಿ ಪ್ರಕಾಶ ಆಗಬೇಕಾದ್ರೆ, ಬುದ್ಧಿ ತೇಜ ಆಗಬೇಕಾದ್ರೆ, ಬುದ್ಧಿ ಹೊಳಿಬೇಕಾದ್ರೆ ವಿಶೋಕ ಇರಬೇಕು. ಅಂದರೆ ಆ ವಿಶೋಕ ಸ್ಥಿತಿ, ಶೋಕರಾಹಿತ್ಯತೆ, ದುಃಖವಿಲ್ಲದ ಸ್ಥಿತಿ ಇರಬೇಕು. ಹಾಗಾದರೆ 36ನೇ ಸೂತ್ರದಲ್ಲಿ ಶೋಕರಾಹಿತ್ಯವು ಬುದ್ಧಿಯನ್ನು ಪ್ರಕಾಶಿಸುತ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೆ 37ನೇ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ವೀತರಾಗ ವಿಷಯಂವ ಚಿತ್ತಂ. ಅಲ್ಲಿ ಬುದ್ಧಿ ಪ್ರಕಾಶಿಸಬೇಕಾದ್ರೆ ವಿಶೋಕ ಇರಬೇಕು, ಶೋಕ ಇಲ್ಲದಂಗೆ ಇರಬೇಕು. ಚಿತ್ತವು ಅದು ತೇಜವಾಗಬೇಕಾದ್ರೆ, ಚಿತ್ತ ಶುದ್ಧಿ ಆಗಬೇಕಾದ್ರೆ, ಚಿತ್ತಕ್ಕೆ ಶಕ್ತಿ ಬರಬೇಕು ಅಂದರೆ ವೀತರಾಗ ವಿಷಯಂವ, ವೀತರಾಗಿಗಳಾಗಿರಬೇಕು. ಅಂದರೆ ರಾಗವನ್ನು ಜಯಿಸಬೇಕು. ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವರು ಯಾರೇ ಇರಲಿ ಆನಂದವನ್ನು ಹೊಂದಬೇಕು, ಸಮಾಧಿಯನ್ನು ಪಡಿಬೇಕು, ಸಮಚಿತ್ತತೆಯನ್ನು ಪಡಿಬೇಕು, ಚಿತ್ತವೃತ್ತಿಗಳನ್ನು ನಿರೋಧಿಸಬೇಕು ಅನ್ನುವಂತಹ ಹಂಬಲ ಇರ್ತಕ್ಕಂಥವರು ರಾಗದ್ವೇಷಗಳನ್ನು, ಬೇಕು ಬೇಡಗಳನ್ನು ಗೆಲ್ಲಲೇಬೇಕು. ಅಂದರೆ ಎಲ್ಲ ಸಂದರ್ಭಗಳಲ್ಲೂ ನಾವು ಸಮಚಿತ್ತತೆಯನ್ನು, ಸಮಾಧಾನವನ್ನು ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಲೇಬೇಕು. ಇಲ್ಲದೆ ಹೋದರೆ ಅವನು ಯೋಗಿ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮಾತಿಗೆ ಜಗಳಕ್ಕೆ ಹೋಗ್ತಿದ್ರೆ, ಆಮೇಲೆ ಮಾತಿಗೆ ದ್ವೇಷ ಮಾಡ್ತಾ ಇದ್ದರೆ ಆವಾಗ ಅವನಿಗೂ ಸಮಾಧಾನ ಇರಲ್ಲ. ಅಷ್ಟೇ ಅಲ್ಲ, ಅವನ ಸುತ್ತಮುತ್ತ ಪರಿಸರ ಅಲ್ಲೂ ಕೂಡ ಸಮಾಧಾನ ಇರಲ್ಲ. ಒಂದು ಮನೆ ತಗೊಳ್ಳಿ, ಒಂದು ಮನೆ ವಿಷಯ ತಗೊಂಡ್ರೂ ಕೂಡ ಮನೆಯ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ, ತಂದೆ ಅಥವಾ ತಾಯಿ ಸಮಾಧಾನ ಜೀವಿಗಳಾಗದೆ ಹೋದರೆ ಅವರೇನು ಯೋಗದ ಬಗ್ಗೆ ಗೊತ್ತಿರಲ್ಲ, ಏನೂ ಗೊತ್ತಿಲ್ಲ ಅವರಿಗೆ, ಚಿತ್ತವೃತ್ತಿ ಅಂದ್ರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣ್ತಕ್ಕಂಥ, ಆಮೇಲೆ ಮಕ್ಕಳು ತಪ್ಪು ಮಾಡಿದಾಗ ಸೈರಿಸಿಕೊಂಡು ಅವರನ್ನು ತಿದ್ದುವಂತಹ ಸಮಾಧಾನದ ಚಿತ್ತ ಬರದೇ ಹೋದರೆ ಆ ಮನೆ ಶಾಂತವಾಗಿರೋದಿಲ್ಲ. ಇನ್ನು ಮನೆಗೆ ಅಂತ ಸಮಾಧಾನದ ಮುಖಂಡ ಬೇಕು ಅಂದರೆ, ಯಜಮಾನ ಬೇಕು ಅಂದರೆ, ಇನ್ನು ಮಹಾಮನೆ ಕಟ್ಟಬೇಕಾದ್ರೆ, ಮಠ ಕಟ್ಟಬೇಕಾದ್ರೆ, ಅಥವಾ ಒಂದು ದೊಡ್ಡ ಸಂಸ್ಥೆ ನಡೆಸಬೇಕಾದ್ರೆ ಸಮಾಧಾನ ಬೇಕೇ ಬೇಕು. ಯೋಗ ಮಾರ್ಗದಲ್ಲಿ ಸಮಾಧಾನವನ್ನು ತಗೊಂಡ್ರೆ ನಮಗೆ ಲಾಭ. ಇಲ್ಲ ಅಂದರೆ ಅವನು ಯೋಗದಲ್ಲಿ ಬರ್ತಕ್ಕಂಥ ತೊಡಕುಗಳು, ಅಡಚಣೆಗಳನ್ನು ಜಯಿಸೋಕ್ಕಾಗಲಾರ್ದೇನೆ ಅವನು ಯೋಗ ಮಾಡೋದನ್ನೇ ಬಿಟ್ಬಿಡ್ತಾನೆ, ಯೋಗ ಮಾರ್ಗವನ್ನೇ ಬಿಟ್ಬಿಡ್ತಾನೆ. ಅದರಲ್ಲೂ ಈ ಧ್ಯಾನ ಮಾಡಬೇಕಾದ್ರೆ, ಸಮಾಧಿ ಸ್ಥಿತಿಯನ್ನು ಹೊಂದಬೇಕಾದ್ರೆ ಅನೇಕ ಪರೀಕ್ಷೆಗಳು ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ. ಅವುಗಳನ್ನು ಜಯಿಸಬೇಕಾದ್ರೆ ವೀತರಾಗ ಸ್ಥಿತಿ ಬೇಕು. ಆ ವೀತರಾಗ ಸ್ಥಿತಿ ಅಂದರೆ ಒಂದು ಸಮಾಧಾನದ ಸ್ಥಿತಿ. ಇನ್ನೊಂದು ಶಬ್ದವನ್ನು ಸರಿಯಾಗಿ ಹೇಳಬಹುದು ನಿಮಗೆ. ವಚನ ಸಾಹಿತ್ಯದ ಪರಿಭಾಷೆಯಲ್ಲಿ ವಿಷಯಗಳಲ್ಲಿ ಉದಾಸೀನ, ವಿಷಯಗಳಲ್ಲಿ ಉದಾಸೀನ, ಉದಾಸೀನ ಅನ್ನೋ ಶಬ್ದ ಇದೆ ನೋಡಿ, ಅದು ಕೂಡ ವೀತರಾಗಕ್ಕೆ ಸಮೀಪ ಬರ್ತದೆ. ವೀತರಾಗ ಅಂದರೆ ಸಮಾಧಾನ ಜೀವಿ ಆಗಬೇಕಾದ್ರೆ ಉದಾಸೀನನಾಗಿರಬೇಕು. ಉದಾಸೀನ ಅಂದರೆ ತಿರಸ್ಕಾರ ಅಲ್ಲ, ಅದನ್ನು ಸರಿಯಾಗಿ ತಿಳ್ಕೋಬೇಕು ನಾವು.
ನಮಗೆ ಆಗ್ಲಾರ್ದವ್ರನ್ನೆಲ್ಲ ತಿರಸ್ಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಉದಾಸೀನ ಆಗಿದ್ದೀವಿ. ನಾವು ಉದಾಸೀನ ಆ ಶಬ್ದದ ಆ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಇವಾಗ. ಆದರೆ ಉದಾಸೀನ ಅಂದರೆ ಉತ್ ಆಸೀನ ಅಂದರೆ ಉನ್ನತ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು. ಅಂದರೆ ಕೆಳಮಟ್ಟದಲ್ಲಿ ವಿಚಾರ ಮಾಡಂಗಿಲ್ಲ. ಇರಲಿ ಬಿಡಪ್ಪ, ಅವೆಲ್ಲ ಸಹಜ, ಅವನ ಸ್ವಭಾವ ಹಾಗೆ ಇದೆ, ಏನು ಮಾಡೋಕ್ಕಾಗಲ್ಲ, ನಡೀಲಿ ಅನ್ನುವಂಥದ್ದು. ಎಲ್ಲಿವರೆಗೂ ಬರ್ತಾರೆ ಕೊನೆಗೆ ಯೋಗಿಗಳು ಅಂದರೆ ತಮ್ಮ ಸಾವಿಗೆ ಕಾರಣ ಆಗ್ತಾ ಇರ್ತಕ್ಕಂತಹ ಕೊಲೆಗಡುಕನನ್ನು ಕೂಡ ಕ್ಷಮಿಸ್ತಕ್ಕಂತಹ ಗುಣ ಅವ್ರಿಗೆ ಬರ್ತದೆ. ಇದು ವಿತರಾಗಿಯ ಲಕ್ಷಣ. ಬಸವಣ್ಣನವ್ರ ಜೀವನದಲ್ಲಿ ನಾವು ನೋಡ್ತೀವಿ. ಕಳ್ಳ ಬಂದರೆ, ಕೊಲೆಗಡುಕ ಕೊಲೆ ಮಾಡಕ್ಕೆ ಬಂದಾಗ ಅಂತಹ ಸಂದರ್ಭದಲ್ಲಿ ಅವರಿಬ್ಬರಲ್ಲೂ ಪರಮಾತ್ಮನನ್ನೇ ಕಂಡರು. ಅವರನ್ನು ಜಂಗಮವಾಗಿಯೇ ಕಂಡರು. ಹಾಗೆಯೇ ಅನೇಕ ಜನ ಬುದ್ಧನ ಜೀವನದಲ್ಲಿ. ಆಮೇಲಿಂದ ಜೊರಾತುಷ್ಟ್ರ ಅಂತ ಬರ್ತಾನೆ. ಜೊರಾತುಷ್ಟ್ರ ಈ ಪಾರ್ಸಿ ಧರ್ಮ ಅಂತ ಏನಿದೆಯಲ್ಲ, ಪಾರ್ಸಿಗಳು ಅಂತೇಳಿ ಅದರ ಗುರು. ಆ ಜೊರಾತುಷ್ಟ್ರನನ್ನ ಹಿಂದ್ಗಡೆಯಿಂದ ಬಂದು ಇರಿತಾನೊಬ್ಬ, ಬೆನ್ನಿಗೆ ಚಾಕು ಹಾಕ್ತಾನೆ, ಬಿದ್ದು ಬಿಡ್ತಾನವನು. ಬಿದ್ದು ರಕ್ತಸ್ರಾವ ಆಗಿ ಇನ್ನೇನು ಬದುಕಲ್ಲ ಅಂತ ಅಂದಾಗಲೂ, ಸಾವಿನ ಹಂತದಲ್ಲಿದ್ದಾಗಲೂ ಕರಿತಾನವನು. ಕರೆದ್ಬಿಟ್ಟು ಅವನ ಕೈಯಲ್ಲಿ ಒಂದು ಮಣಿ ಇರುತ್ತೆ, ಯಾವಾಗಲೂ ಚಿಹ್ನೆ, ನಾವೆಂಗೆ ಲಿಂಗ ಕಟ್ಕೊಳ್ತೀವಲ್ಲ ಹಾಗೆ ಅವನ ಕೈಯಲ್ಲಿ ಒಂದು ಮಣಿ ಸರ, ಅದನ್ನು ಅವನಿಗೆ ಕೊಟ್ಬಿಟ್ಟು ಇನ್ಮೇಲೆ ನನ್ನ ಕೆಲಸವನ್ನು ನೀನು ಮುಂದುವರಿಸು ಅಂತ ದೀಕ್ಷೆ ಕೊಟ್ಬಿಟ್ಟ. ಸಾವಿನ ಸಂದರ್ಭದಲ್ಲೂ ಕೂಡ, ಸಾವಿನ ಕ್ಷಣದಲ್ಲೂ ಕೂಡ ಒಬ್ಬ ಶಿಷ್ಯನನ್ನು ತಯಾರು ಮಾಡಿ ಸತ್ತ ಅವನು ಸಾಮಾನ್ಯ ಶಿಷ್ಯ ಅಲ್ಲ, ಅವನೇ ಉತ್ತರಾಧಿಕಾರಿ. ಅಂದರೆ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಆಟ, ಅಥವಾ ಆ ವಿಧಿಯ ಆಟ ಹೇಗಿರುತ್ತೆ ಅಂದರೆ ಆ ಕೊಲೆಗಡುಕನೇ ಅವನ ಸಕ್ಸಸ್ಸರ್ ಆಗಬೇಕಾಗಿ ಬಂತು, ಉತ್ತರಾಧಿಕಾರಿಯಾಗಿ ಬಂದ. ಅಂದರೆ ಈ ಜಗತ್ತಿನಲ್ಲಿ ಯಾರನ್ನು ವೈರಿಗಳು ಅಂತ ಕರಿತೀರಾ? ಜೊರಾತುಷ್ಟ್ರನ ಪ್ರಕಾರ ಯಾರೂ ವೈರಿಗಳೇ ಇಲ್ಲ. ಹಾಗೆ ಬಸವಣ್ಣವ್ರಿಗೂ ಕೂಡ ಅಷ್ಟೇ ವೈರಿಗಳು ಅಂತಕ್ಕಂಥವ್ರಿಲ್ಲ. ಹಾಗಾದರೆ ಅವ್ರ ಕೆಲವು ವಚನದಲ್ಲಿ ಬಹಳ ಕಟುವಾದ ವಿಮರ್ಶೆ ಬರ್ತದೆ. ಬಹುದೇವತೋಪಾಸಕರು, ಆಮೇಲಿಂದ ಯಾಗಯಜ್ಞ ಮಾಡ್ತಕ್ಕಂಥವ್ರು, ಜಾತಿ ಭೇದ ಮಾಡ್ತಕ್ಕಂಥವ್ರು, ಇಂಥವ್ರನ್ನ ಕಟುವಾಗಿ ವಿಮರ್ಶೆ ಮಾಡ್ತಾರಲ್ಲ, ಅಂಥವ್ರ ಬಗ್ಗೆ ಕಟುವಾಗಿ ಅಲ್ಲಿ ವೀತರಾಗ ಸ್ಥಿತಿಯಿಂದನೇ ಮಾತಾಡ್ತಾರೆ. ಅವ್ರು ಅಂದರೆ ದ್ವೇಷ ಇರೋದಿಲ್ಲ, ಒಳಗೆ ದ್ವೇಷ ಇರೋಲ್ಲ. ಆದರೆ ಸತ್ಯವನ್ನು ಹೇಳಲೇಬೇಕಾಗತ್ತೆ, ಅಸತ್ಯವನ್ನು ತುಂಡರಿಸಬೇಕಾಗತ್ತೆ. ಅದು ಪ್ರವಾದಿಯ ಜವಾಬ್ದಾರಿ. ಆವಾಗ ಅವನು ಸ್ವಲ್ಪ ಕಠೋರವಾಗಿ ಮಾತಾಡಿದರೂ ಕೂಡ ಅವನ ಚಿತ್ತ ಸಮಾಧಾನ ಸ್ಥಿತಿಗೆ ಅಲ್ಲಿ ಕೊರತೆ ಇಲ್ಲ. ಇದು ಏನಪ್ಪ ಅಂತಂದರೆ ವೀತರಾಗ ವಿಷಯಂ ವಾ ಚಿತ್ತಂ. ವೀತರಾಗದಿಂದ ಚಿತ್ತವು ಸಮಾಧಾನವನ್ನು ಹೊಂದುತ್ತದೆ. ಆದ್ದರಿಂದ ಸಮಾಧಿ ಸ್ಥಿತಿಗೆ ಅನುಕೂಲ ಆಗುತ್ತೆ ಮುಂದೆ. ಸಮಾಧಿ ಧೀ ಅಂದರೆ ಬುದ್ಧಿ, ಸಮ ಅಂದರೆ ಆತ್ಮ ಸಮ ಆಗ್ತಕ್ಕಂಥದ್ದು. ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ನಮ್ಮನ್ನು ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗೋದಕ್ಕೆ, ನಿರ್ವಿಕಲ್ಪ ಸಮಾಧಿಗೆ ಕರ್ಕೊಂಡೋಗೋದಕ್ಕೆ ಒಂದೊಂದೇ ಸೂತ್ರದಲ್ಲಿ ಅವರು ಸಿದ್ಧ ಮಾಡ್ತಿದ್ದಾರೆ. ಇದೊಂದು ಬಹಳ ಪ್ರಮುಖವಾದ ಸೂತ್ರ. ಇವೆರಡೂ ಕೂಡ ಅಷ್ಟೇ, 36, 37 ಬಹಳ ಪ್ರಮುಖವಾದಂತಹ ಸೂತ್ರಗಳು. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.